ಚಾನಲ್ಗೆ ಸ್ವಾಗತ. ಅವನು ಮತ್ತು ಶ್ರಾವಣಿ ತುಂಬ ಅದ್ಭುತವಾಗಿ ಮೂಡಿ ಬರ್ತಾಯಿದೆ. ಇಷ್ಟು ದಿನ ಗೊತ್ತಿಲ್ಲದೆ ಇರೋ ಸತ್ಯನ ಇವಾಗ ಬಿಂದು ಮಾಡಿರೋ ತಪ್ಪನ್ನು ಎಲ್ಲರ ಮುಂದೆ ನಿಶಿ ಬಯಲು ಮಾಡಿಬಿಟ್ಲು. ನಿಶಿ ಐತಲ್ಲ, ಶ್ರಾವಣಿ ಮತ್ತು ಅಭಿ ಇಬ್ಬರು ಮದುವೆ ಆಗಬೇಕಾದ್ರೆ ಒಂದು ಸೀಕ್ರೆಟ್ ವಿಡಿಯೋನ ರಿವೀಲ್ ಮಾಡಿರ್ತಾರೆ. ಆ ವಿಡಿಯೋದಿಂದ ನಿಶಿ ಮದುವೆ ನಿಂತೋಗುತ್ತೆ. ಹಾಗಾಗಿ ಶ್ರಾವಣಿ ಮತ್ತು ಅಭಿ ಮದುವೆ ಆಗಬೇಕಾಗತ್ತೆ. ಈ ಕಡೆ ಇದೆಲ್ಲ ತಪ್ಪು ಮಾಡಿರೋದನ್ನು ಕಂಡುಹಿಡ್ದಂಥ ನಿಶಿ ಇವಾಗ ಕೂಗಾಡ್ತಿದ್ದಾಳೆ. ಈ ಬಿಂದು ನನ್ನ ಜೀವನ ಹಾಳು ಮಾಡಿದ್ಲು, ನನ್ನ ಭವಿಷ್ಯನೇ ಹಾಳು ಮಾಡಿದ್ಲು ಅಂದಾಗ ಅಮ್ಮಯ್ಯ ಅದಕ್ಕೆ ಮಾಡಿರೋದು ತಪ್ಪೇ ಇಲ್ಲನ್ನಲ್ಲ, ಆದರೆ ಈಗ ಅದೆಲ್ಲ ಆಗೋಗಿದೆ. ಮದುವೆ ಆಗಿ ಯಾವ ಕಾಲ ಆಯಿತು, ಈಗ ಅದನ್ನ ಇಟ್ಕೊಂಡು ಯಾಕೆ ಹೇಳ್ತಿದ್ಯಾ, ಬಿಟ್ಬಿಡು ನಿಶಿ ಅಂತ ಹೇಳಕ್ಕೆ ಬರ್ತಾರೆ. ಅಮ್ಮಯ್ಯ ನಿಂದೆಲ್ಲ ಆರಾಮಾಗಿದೆಯಲ್ಲ, ಬಾಯಿ ಮುಚ್ಕೊಂಡಿರೋ, ಆಗಿರೋದು ನನಗೆ. ಇವಾಗ ಈ ಬಿಂದುವಿಂದ ನನ್ನ ಜೀವನನೇ ಹಾಳಾಯಿತು. ಅಣ್ಣ ನನಗಂತೂ ಗೊತ್ತಿಲ್ಲ ನೀನೇನು ಮಾಡ್ತೀಯಾ, ನನಗೆ ರಕ್ಷಾಬಂಧನಕ್ಕೆ ಏನು ಗಿಫ್ಟ್ ಬೇಕು ನಾನು ಕೇಳಿದ್ದು ಕೊಡ್ತೀನಿ ಅಂದಿದ್ದೆ ತಾನೇ, ಇವಾಗ ನಾನು ಕೇಳ್ತಿದ್ದೀನಿ ಕೊಡು, ಈ ಬಿಂದುನ ಮನೆಯಿಂದ ಆಚೆ ಕಳಿಸು ಅಂತ ಹೇಳ್ತಾರೆ. ಆಗ ಬಿಂದು ಒಂದು ಕ್ಷಣ ಶಾಕ್ ಆಕ್ಕಾಳೆ. ಒಂದು ಕ್ಷಣ ಅವಳಿಗೆ ನಿಂತ ಜಾಗನ ಕುಸ್ದಂಗಾಗ್ಬಿಡುತ್ತೆ. ಅಷ್ಟಕ್ಕೆಲ್ಲ ಮನೆ ಬಿಟ್ಟು ಆಚೆ ಕಳಿಸ್ತಾರೆ, ಬಾಯಿ ಮುಚ್ಕೊಂಡು ಇದ್ರೆ ಸರಿ ಹೋಯ್ತು, ಇಲ್ಲಾಂದರೆ ನಿನ್ನೂ ಕೂಡ ಇಲ್ಲಿಂದ ಹೋಗು ಅಂತ ಹೇಳಬೇಕಾಗತ್ತೆ ಅಂತ ಫ್ರೆಂಡ್ಗೆ ಆವಾಜ್ ಆಗ್ತಾಳೆ. ಅವಳ ಫ್ರೆಂಡ್ ಕೂಡ ಸುಮ್ಮನೆ ಆಗಿಬಿಡ್ತಾರೆ. ಈ ಕಡೆ ಬಿಂದು ಅಂತೂ ಏನು ಮಾತಾಡದೆ ನೊಂದ್ಕೊಂಡು ಇದ್ದಿರ್ಬೇಕಾದ್ರೆ ಅವರತ್ತೆ ಏನಮ್ಮ ಇದು ಬಿಂದು, ನೀನು ಹೀಗೆ ಮಾಡ್ತೀಯ ಅಂದ್ಕೊಂಡ್ರಿಕ್ಕಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಬಿಂದು ಗಂಡನಿಗಂತೂ ತುಂಬಾ ನೋವಾಗ್ತಿರುತ್ತೆ. ಆವಾಗ ಹಂಗೂ ಏನು ಹೇಳಬೇಕು ಅಂತ ಗೊತ್ತಾಗ್ತಿರಲ್ಲ. ಈಗ ಈ ಕಡೆ ನಿಶಿ ಅಂತೂ ಅಣ್ಣ ನೀನು ಆಚೆ ಹಾಕ್ತೀವೋ ಇಲ್ಲೋ, ನಿಂದು ಗೊತ್ತಾಯ್ತು ಬಿಡಣ್ಣ, ನೀನು ನನ್ನ ಮೇಲೆ ಕಾಳಜಿನೇ ಇಲ್ಲ, ಇಷ್ಟರಲ್ಲೇ ಗೊತ್ತಾಯ್ತು ಅಂತ ಇಲ್ಲಿ ನಿಶಿ ಮಾತಾಡ್ತಿರ್ತಾಳೆ. ಅಷ್ಟರಲ್ಲಿ ಬಿಂದುಗೆ ಹೇಳೇ ಬಿಡ್ತಾರೆ ನಿಶಿ ಅವ್ರ ಅಣ್ಣ, ಏನಂದರೆ ನೀನು ಇವಾಗಲೇ ಮನೆ ಬಿಟ್ಟು ಆಚೆ ಹೋಗು, ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಗು ಅಂತ ಹೇಳ್ತಾರೆ. ಆಗ ನಿಶಿಗೆ ತುಂಬ ಖುಷಿಯಾಗಿಬಿಡುತ್ತೆ. ಈ ಕಡೆ ಬಿಂದುಗೆ ತುಂಬ ನೋವಾಗ್ತಿರುತ್ತೆ. ಈ ಕಡೆ ನಿಶಿ ಅಣ್ಣ ಅಂತೂ ನನ್ನ ಆಸೆನ ಈಡೇರಿಸ್ತೆ ನೋಡು, ಇವಳು ಪಾಪಿನ, ಈ ದುಷ್ಟಿನ, ನನ್ನ ಜೀವನ ಹಾಳು ಮಾಡಿದವಳನ್ನ ಮನೆ ಬಿಟ್ಟು ಆಚೆ ಕಳಿಸು ಅಂತ ಅಂದೆಲ್ಲ, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಮನೆ ಬಿಟ್ಟು ಹೋಗು, ಪ್ಯಾಕ್ ಮಾಡ್ಕೊ. ಆಗ ಪಾಪ ಏನು ಮಾಡಬೇಕು ಅಂತಲೇ ತಿಳಿದಂಥ ಬಿಂದು ಸುಮ್ಮನೆ ಕಣ್ಣೀರು ಹಾಕ್ತಾರೆ. ಅಷ್ಟರಲ್ಲಿ ಈ ಕಡೆ ಅಮೇನ ಹೆಂಡತಿ ಹೋಗ್ಬಿಟ್ಟು ನೆನಗಿದ್ರು ಮಾಡಿ ಅಕ್ಕನಿಗೆ ಹೇಳಬೇಕು ಅಂತ ಅದೇ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ತುಂಬ ಖುಷಿಯಿಂದ ನಿಶಿ ಖುಷಿ ಪಡ್ತಾಳೆ, ಹೆಂಗಿದ್ರು ಬಿಂದು ಮನೆ ಬಿಟ್ಟು ಹೋಗ್ತಿದ್ದಾಳೆ ಅಂತ. ಇಲ್ಲಿ ಶ್ರಾವಣಿ ಮತ್ತು ಅಭಿ ಇಬ್ಬರು ಕೂಡ ಶ್ರಾವಣಿಗೆ ಇಯರಿಂಗ್ ಹಾಕಿಸ್ಕೊತಿರ್ತಾರೆ. ಇಲ್ಲಿ ಅಭಿ ಕಾಮಿಡಿ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಕಾಲ್ ಬಂದುಬಿಡುತ್ತೆ. ಕಾಲ್ ಬಂದ ತಕ್ಷಣ ಇಲ್ಲಿ ಅದೇ ಎಲ್ಲವನ್ನೂ ಹೇಳ್ಬಿಡ್ತಾಳೆ, ಹೀಗಾಯಿತು ಮನೆಯಲ್ಲಿ ಅಂತ. ಪಾಪ ಅದಕ್ಕೆ ನಮ್ಮಿಂದ ಸಫರ್ ಆಗಬೇಕಾಗಿದೆ ಪಾಪ, ಎಲ್ಲರೂ ಎದುರಿಗೆ ಅದಕ್ಕೆ ಅಣ್ಣ ಅಂದರೆ ವರದಾ ಅವರು ಮನೆ ಬಿಟ್ಟು ಹೊರಗೆ ಆಗ್ತಾಯಿದ್ದಾನೆ ಅಂತಿದ್ದಾನೆ ನಮ್ಮ ಅಣ್ಣ, ಹೀಗಾಗಿ ನಾನು ಅಲ್ಲಿ ಹೋಗಬೇಕು ಅಂತ ಇಲ್ಲಿ ಅಭಿ ಮತ್ತು ಶ್ರಾವಣಿ ಹೊರಡ್ತಾರೆ. ಈ ಕಡೆ ಮಮತಾ ಸಂಯುಕ್ತ ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡ್ತಿರ್ತಾರೆ. ಹೇಗಾದರೂ ಮಾಡಿ ಅವಳ ಬಾಯಿ ಶನಿ ಬಾಯಿದ, ಅವಳ ಬಾಯಿಲಿಂದ ಏನು ಬರುತ್ತೋ ಅದೇ ಆಗುತ್ತೆ, ಹೇಗಾದರೂ ಮಾಡಿ ಇವನು ಬಾಯಿ ಮುಚ್ಕೊಂಡು ಇರೋಂಗೆ ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅಲ್ಲಿ ಬೇರೆ ನರ್ಸು ಅವ್ರ ಕಾವಲಿಗೆ ಕಾಯ್ತಾನೆ ಇರ್ತಾರೆ, ಅವ್ರ ಚಿಕ್ಕಪ್ಪನಿಗೆ, ಶ್ರಾವಣಿ ಚಿಕ್ಕಪ್ಪನಿಗೆ. ನಾನಂತೂ ಇಲ್ಲಿರೋಲ್ಲಪ್ಪ, ಅವಳು ಏನಾದರೂ ಬಂದರೆ ಸೌಂಡ್ ಮಾಡ್ತೀನಿ ಅಂತ ಇಲ್ಲಿಂದ ಅವ್ರ ಸಂಯುಕ್ತ ಅವ್ರ ಹಸ್ಬೆಂಡ್ ಹೋಗ್ತಿರ್ತಾರೆ. ಈ ಕಡೆ ಬಾವ ನೀವು ಏನಾದರೂ ತಪ್ಪಿಸ್ಕೊಳಕ್ಕೆ ಆ್ಯಕ್ಟ್ ಮಾಡ್ತಾಯಿದ್ರೆ ಬಿಡಲ್ಲ ನಿಮ್ಮನ್ನ, ನೀವು ಇಲ್ಲೇ ಇರಬೇಕು ನೋಡಿ ಅಂತ ಮಮತಾ ಹೇಳ್ತಿರ್ತಾಳೆ. ಹೋಗಿ ಇಷ್ಟೆಲ್ಲ ತುಂಬಾ ನೋವಾಗ್ತಾ ಇರಬೇಕು, ಬೇಗ ಹೋಗೋಣ ಅಂತ ಹೇಳ್ತಾರೆ. ಇಲ್ಲಿ ಇಬ್ಬರು ಕೂಡ ಕಾರಲ್ಲಿ ಬರ್ತಿರ್ತಾರೆ. ಇಲ್ಲಿ ಬಿಂದು ಪ್ಯಾಕ್ ಮಾಡ್ಕೊತಿರ್ತಾರೆ. ಏನೇ ಇದೆಲ್ಲ ಬಿಂದು ಅಂತ ಅವ್ರ ಅತ್ತೆ ಕೂಡ ಅಂತಿರ್ತಾರೆ. ಏನು ಮಾಡೋದು, ನಾನು ಹಣೆ ಬರೋದು ಸರಿ ಇಲ್ಲ, ಹೊರದವರು ಹೇಳಿದ್ಮೇಲೆ ನಾನು ಮನೆ ಬಿಟ್ಟು ಅಣ್ಣನ ಜೊತೆ ನಾನು ಮಾತಾಡ್ತೀನಿ ಅಂತ ಅಮ್ಮಯ್ಯ ಹೇಳ್ತಾರೆ. ಬೇಡ ಕಣೋ, ನಿಮ್ಮ ಅಣ್ಣನಿಗೆ ಇಷ್ಟ ಇಲ್ಲದ ಮನೇಲಿ ನಾನು ಇರೋಲ್ಲ ಅಂತ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ. ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.